ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರ ಬಂಡಾಯವನ್ನ ಶಮನಗೊಳಿಸುವುದಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ಈಶ್ವರಪ್ಪಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕರೆ. ಬಂಡಾಯ ಶಮನಕ್ಕೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್. ತಮ್ಮ ಪುತ್ರನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ಸಿಡಿದಂತಹ ಈಶ್ವರಪ್ಪ ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಮುಂದಾಗಿತ್ತು. ಈಗ ಪಕ್ಷೇತರ ಸ್ಪರ್ಧೆಯ ಕೈಬಿಡುವಂತೆ ಈಶ್ವರಪ್ಪಗೆ ನಡ್ಡಾ ಸೂಚನೆ ಕೊಟ್ಟಿದ್ದಾರೆ. ನಡ್ಡಾ ಕರೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈಶ್ವರಪ್ಪ. ಕಾರ್ಯಕರ್ತರ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವೆ ಎಂದಿದ್ದಾರೆ ಈಶ್ವರಪ್ಪ. ಹೈಕಮಾಂಡ್ ಎಂಟ್ರಿ ಕೊಟ್ಟಿರುವ ಹಿನ್ನೆಲೆ ಹಾಗಿದ್ರೆ ಈಶ್ವರಪ್ಪ ಮುನಿಸು ಶಮನ ಆಗತ್ತಾ? ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಯಡಿಯೂರಪ್ಪನವರ ವಿರುದ್ಧ ಸಿಡಿದಂತಹ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಅವರ ಪುತ್ರನ ವಿರುದ್ಧ ನಿಲ್ತಾ ಇದ್ದಾರೆ. ಆದ್ರೆ ಈಗ ನೋಡಿದ್ರೆ ಹೈಕಮಾಂಡ್ ಎಂಟ್ರಿಯಿಂದಾಗಿ ಈ ಒಂದು ಬಂಡಾಯ ಶಮನ ಆಗುವಂತ ಚಾನ್ಸಸ್ ಕಂಡು ಬರ್ತಾ ಇದೆಯಾ? ಯಾವ ಹಂತದಲ್ಲಿದೆ ಈ ಪ್ರಯತ್ನ? ಪ್ರತಿಮಾ, ಬಿಜೆಪಿಗೆ ಸುಮಾರು 5 ರಿಂದ 6 ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ಬಹಳಷ್ಟು ಕಾಣ್ತಾ ಇರುವಂಥದ್ದು ಮತ್ತು ಕಾಡ್ತಾ ಇರುವಂಥದ್ದು ಕೂಡ. ಸೊ ಎಲ್ಲ ಹಂತಗಳನ್ನು ಅಂದರೆ ರಾಜ್ಯ ನಾಯಕರು ಅವರ ಮನೆಗೂ ಕೂಡ ಹೋಗಿ ಒಂದಷ್ಟು ಸಮಾಧಾನ ಹೇಳುವಂಥ ಕೆಲಸ ಮಾಡಿದರು. ದೂರವಾಣಿಯ ಮೂಲಕ ಸಂಪರ್ಕ ಮಾಡಿ ಕೆಲವು ನಾಯಕರು ಅವರ ಮನವೊಲಿಸುವಂಥ ಕೆಲಸ ಆಯಿತು. ಆದರೆ ಅವ್ಯಾವುದಕ್ಕೂ ಕೂಡ ಬಗ್ಗಿರಲಿಲ್ಲ. ಆದರೆ ಈಗ ನಡ್ಡಾ ಅವರು ಎಂಟ್ರಿ ತಗೊಂಡಿದ್ದಾರೆ. ಎಂಟ್ರಿ ತಗೊಂಡು ಅವರು ಫೋನ್ ಮಾಡಿ ಈ ರೀತಿ ತೀರ್ಮಾನವನ್ನು ನೀವು ಮಾಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮೊನ್ನೆ ಯಡಿಯೂರಪ್ಪನವರು ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದರು, ಏನು ಅಂದರೆ ಈ ಸಮಸ್ಯೆ ಅಂದರೆ ಈ ಬಂಡಾಯ ಶಮನ ಆಗುತ್ತೆ, ಅಸಮಾಧಾನ ಶಮನಗೊಳ್ಳುತ್ತೆ ಅನ್ನುವಂಥದ್ದನ್ನ ಹೇಳಿದರು. ಇದೇ ಹೊತ್ತಲ್ಲಿ ಇಲ್ಲಿಗೆ ಬಂದಾಗ ಈ ಪ್ರಮುಖ ವಿಚಾರ ಚರ್ಚೆ ಆಗಿತ್ತು ಕೂಡ. ಈಶ್ವರಪ್ಪನವರ ಬಂಡಾಯ ಚರ್ಚೆ ಆಗಿ ಇದಕ್ಕೆ ಒಂದು ಮದ್ದನ್ನು ಹೈಕಮಾಂಡ್ನಿಂದಲೇ ಅರಿಯಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರ ಆಗ್ರಹ ಕೂಡ ಆಗಿತ್ತು. ಹಲವಾರು ಬಾರಿ ಕೂಡ ಹೇಳಿದರು. ಸೊ ಅದೇ ಹಿನ್ನೆಲೆಯಲ್ಲಿ ನಡ್ಡಾ ಅವರು ದೂರವಾಣಿಯ ಮೂಲಕ ಅವರಿಗೆ ಸಂಪರ್ಕ ಮಾಡಿ ಈ ರೀತಿ ಪಕ್ಷೇತರವಾಗಿ ತಾವು ನಿಲ್ಲೋದು ಸರಿಯಲ್ಲ, ಮತ್ತು ಇದರಿಂದ ಆಗುವಂತಹ ಪರಿಣಾಮಗಳು ಏನು ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಸುಮಾರು 15 ರಿಂದ 20 ನಿಮಿಷಗಳ ಕಾಲ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಸೊ ಚರ್ಚೆಯ ನಂತರ ಒಂದು ಸಕಾರಾತ್ಮಕವಾಗಿ ಈಶ್ವರಪ್ಪನವರು ಸ್ಪಂದಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅದನ್ನು ಅವರು ಕೂಡ ಖಚಿತಪಡಿಸಬೇಕಾಗಿದೆ ಏನಾಯಿತು ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಅವರು ಕೊನೆಗೆ ಇನ್ನೊಂದು ವಾಕ್ಯ ಹೇಳಿದ್ದಾರೆ. ಏಕ್ದಮ್ ಅವರು ಆಯಿತು ಅಂತ ಹೇಳಿಲ್ಲ, ಆದರೆ ಕಾರ್ಯಕರ್ತರ ಜೊತೆ ಮತ್ತೊಮ್ಮೆ ಸಭೆ ನಡೆಸಿ ಅಂತಿಮವಾಗಿ ನಾನು ತೀರ್ಮಾನ ತೆಗೆದುಕೊಳ್ತೇನೆ ಅನ್ನುವಂಥದ್ದು ಹೇಳಿದ್ದಾರೆ. ಅದು ಈ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತೇನೆ ಅನ್ನುವಂಥದ್ದು ಕೂಡ ಹಲವಾರು ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂಥದ್ದು. ಆದರೆ ಅವರ ಸ್ಪಷ್ಟ ಉತ್ತರವನ್ನು ಇನ್ನೂ ಕೂಡ ಹೈಕಮಾಂಡ್ ಕಾಯ್ತಾ ಇದೆ. ಕರ್ನಾಟಕದ ರಾಜ್ಯ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ಇದೇ ರೀತಿ ಬಂಡಾಯ ಮುಂದುವರೆದರೆ ಹಲವು ಕ್ಷೇತ್ರಗಳಲ್ಲಿ ಬಂಡಾಯ ಅಭ್ಯರ್ಥಿಗಳ ಎಫೆಕ್ಟ್ ಕಾಣಿಸುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಏನು ಹೈಕಮಾಂಡ್ ರಾಷ್ಟ್ರಮಟ್ಟದ ಹೈಕಮಾಂಡ್ ಕಣಕ್ಕೆ ಇಳಿದಿರುವಂಥದ್ದು, ಶಮನ ಮಾಡಲಿಕ್ಕೆ ಹೊರಟಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.